ಬೆಳಗಾವಿ ಪಾಪ ಲಕ್ಷ್ಮಿ ಅವರಂತೂ ಗೊಳೋ ಅಂತ ಕಣ್ಣೀರು ಸುರಿಸ್ತಾ ಇದ್ದಾರೆ. ಡಿ ಕೆಗಿಂತ ಸಿದ್ದರಾಮಯ್ಯನೇ ಮೇಲು ಅಂತ ಹೇಳ್ತಾ ಇದ್ದಾರೆ ಅವರು. ಆ ಪರಿಸ್ಥಿತಿ ಅಂದ್ರೆ ಇಡೀ ರಾಜ್ಯ ಇವತ್ತು ಕ್ಯಾಬಿನೆಟ್ ಆದಮೇಲೆ ಹೊಸತನ ಮಾಧ್ಯಮದವರಂತೂ ಮೆಚ್ಚಲೇಬೇಕು. ಮಾಧ್ಯಮದವರು ಪಟ್ಟಿ ಮೇಲೆ ಪಟ್ಟಿ ಬಿಡುಗಡೆ ಮಾಡು, ಹೊಸತನ, ಹೊಸ ಕಳೆ, ಹೊಸ ವರ್ಚಸ್ಸು, ಕರ್ನಾಟಕವನ್ನ ಚಂದ್ರಲೋಕಕ್ಕೆ ತಗೊಂಡೋದಂತ ಡಿ ಕೆ ಶಿವಕುಮಾರ್ ಎಲ್ಲ ಹಾಕಿದ್ರು. ಚಂದ್ರಲೋಕ ಇರಲಿ, ಪಾತಾಳಕ್ಕೆ ತಗೊಂಡೋಗ್ಬಿಟ್ರು. ಎಲ್ಲ ಮಾಡಿರುವಂಥವ್ರು ಎಲ್ಲರೂ ನೋಡ್ಬಿಟ್ರೆ ಅವ್ರ ಹಿಸ್ಟ್ರಿಗಳು ಎಲ್ಲ ಪಾತಾಳಕ್ಕೆ ತಗೊಂಡೋಗಿ ಹಾಕುವಂಥವ್ರನ್ನೇ ಬಿಟ್ಟಿದೆ. ಅಂದ್ರೆ ಹೊಸತನೂ ಇಲ್ಲ. ಅದೇನೋ 60-40 ಅಂದ್ರು. ಆ ಕಮಿಷನ್ನ ಏನು ಗೊತ್ತಾಗಿಲ್ಲ. 60 ಕೇಂದ್ರಕ್ಕೆ ರಾಜ್ಯಕ್ಕೆ ಏನು ಗೊತ್ತಾಗಿಲ್ಲ ಅದು ಕಮಿಷನ್. ಆ 60-40ನೂ ಇಲ್ಲ. ಹೊಸತನ ಅಂತೇಳಿ ಅದೇ ಕರಪ್ಟ್, ಅದೇ ಭ್ರಷ್ಟಾಚಾರಿಗಳನ್ನ ಇವತ್ತು ನೇಮಕ ಮಾಡಿರೋವಂಥದ್ದು. ನೇಮಕ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಡಿ ಕೆ ಶಿವಕುಮಾರ್ ಲಿಸ್ಟ್ ಅಲ್ಲ ಅಂತ ಹೇಳಿದ್ದಾರೆ. ಪೇಮೆಂಟ್ ಲಿಸ್ಟ್ ಅಲ್ಲ, ಪೇಮೆಂಟ್. ಅದಕ್ಕೆ 2 ತಿಂಗಳು ಹಿಂದೆ ಮುಂದೆ ಮಾಡಿರೋ ಪೇಮೆಂಟ್ ಲಿಸ್ಟ್ ಇದು. ಯಾಕೆಂದ್ರೆ ನೀವು ಮಂಗಳೂರಿನ ಮಾಕಾಳು ವೈದ್ಯ ಇರ್ತಾರೆ, ಭಟ್ಕಳ, ಸಡನ್ ಆಗಿ ದಾವಣಗೆರೆ ಮಲ್ಲಿಕಾರ್ಜುನನ್ ಅವ್ರ ಮನೆಯಲ್ಲಿ MP ಅವ್ರ ಮನೇನೆ, MLA ಅವ್ರ ಮನೇನೆ, ಮಾಜಿ ಮಂತ್ರಿ 3, 2 MLA 1 MP, ಈಗ ಅಲ್ಲಿ ಇನ್ನೊಂದು ಮಿನಿಸ್ಟರ್ ಸೇರ್ಗಂತು. ಹೆಂಗೆ ಮನಿ ಕಾಂಚಾಣ ಇಲ್ಲದೆ ಇದೆಲ್ಲ ಹೆಂಗೆ ನಡೀತೈತೆ? ಕಾಂಚಾಣದ ಮಹಿಮೆ ಕೊನೆ ಮೂಮೆಂಟಲ್ಲಿ ಚೇಂಜ್ ಆಗ್ತೈತೆ ಅಂದರೆ, ಪಾಪ ಮಾಕಾಳ ವೈದ್ಯ ಅವ್ನು ಕಾಸು ಕೊಟ್ಟಿಲ್ಲ ಮೋಸ್ಟ್ಲಿ. ಪೇಮೆಂಟ್ ಕೊಟ್ಟಿದ್ದಂಗಿಲ್ಲ ನನ್ನ ತಿಳ್ ಪ್ರಕಾರ. ಪೇಮೆಂಟ್ ಕೊಟ್ಟಿಲ್ಲ, ಇಲ್ಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊನೆಗೆ ಕೊಡೋಕ್ಕಾಗಲಿಲ್ಲ ಅನ್ನೋ ಪಾಪ ಅವರು. ಪಾಪ ಅಮಾಯಕ ಅವರು. ಕರಪ್ಷನ್ ಮಾಡಿ ನಾನೇ ಯಾಕೆ ಸಿಕ್ಕಾಕಬೇಕು ಅಂತ ಯೋಚನೆ ಮಾಡಿ ಮಾಕಾಳು ವೈದ್ಯರು ನಾವು ಬೇಡಪ್ಪ ಅಂತೇಳಿ ಕೊಡ್ದಿದ್ದಕ್ಕೋಸ್ಕರ ಈಗ ಹಣ ಇರೋರು ಯಾರಿದ್ದಾರೆ ಅವ್ರು ಮಾಡಿದ್ದಾರೆ. ಅದಕ್ಕೆ ಹೇಳಿದ್ದು ನಾನು, ಪೇಮೆಂಟ್ ಸೀಟ್ಗಳು ಎಲ್ಲ ಜಾಸ್ತಿನೇ. ಅದರಿಂದ ಈ ಮಂತ್ರಿಮಂಡಲ ಇವತ್ತು ಮೊದಲ ಬಾರಿಗೆ ನಿನಗೂ 2,000, ಯಾರಿಗೆ? ಕಾಕಾ ಪಾಟೀಲ್ ಹೆಂಡ್ತಿಗೂ 2,000, ಮಾದೇವಪ್ಪ ನಿನ್ನ ಹೆಂಡ್ತಿಗೂ 2,000, ನಿನ್ನ ಹೆಂಡ್ತಿಗೂ ಫ್ರೀ, ಇವ್ರ ಹೆಂಡ್ತಿಗೂ ಫ್ರೀ ಅಂದ್ರು. ಒಂದು ಮಹಿಳಾ ಕೋಟ ಇಲ್ಲ. 50% ಮಹಿಳೆಯರಿರೋ ರಾಜ್ಯದಲ್ಲಿ 50 ಪಾಯಿಂಟ್ ಸಮ್ ಚೇಂಜ್ ಏನೋ ಇದೆ, 50.2-3 ಏನೋ ಇರ್ಬೇಕು ಮಹಿಳೆಯರದು ಸಂಖ್ಯೆ. ಇಷ್ಟಿರೋದ ಕಡೆ ಒಬ್ಬ ಮಹಿಳೆ ಕೊಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ, ನಿಮ್ ಯೋಗ್ಯತೆಗೆ ಏನ್ ಹಾಕ್ಬೇಕು? ಯೋಗ್ಯತೆಗೆ ಅಷ್ಟು ಬೆಂಕಿ ಹಾಕ ಅಂತ ಹೇಳ್ಬೇಕು. ಒಬ್ಬರು ಸಿಕ್ಕಿಲ್ವಾ ನಿಮ್ಗೆ? ಆ ಮುಸಲ್ಮಾನರು 11-12% ಇದ್ದಾರೆ ರಾಜ್ಯದಲ್ಲಿ. 4 ಜನ ಅಲ್ಲನಪ್ಪ, 3 ಇನ್ನೊಂದು ಬರ್ತಾ ಇದೆಯಲ್ಲ ಸಭಾಪತಿ. 11% ಇರೋರಿಗೆ 4 ಪೋಸ್ಟು, 50% ಇರೋರಿಗೆ 0 ಪೋಸ್ಟ್. ಇದು ರಾಜ್ಯದ ಮಹಿಳೆಯರಿಗೆ ಮಾಡದಂತ ದ್ರೋಹ, ವಂಚನೆ. ಪಾಪ ಗಾಯತ್ರಿ ಶಾಂತಗೌಡ್ರು ಪಾಪ ಕಾದ್ಗಂಡು ಎಲ್ಲ ಅವಾಗೆ ಬೈಟೆಲ್ಲ ಕೊಟ್ಬಿಟ್ಟಿದ್ರು ಅವರು. ಪ್ರೆಸ್ ಮೀಟ್ ಮಾಡಿ ಬೈಟೆಲ್ಲ ನನ್ಗೆ ಮಂತ್ರಿ ಕೊಟ್ರೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ನನ್ನ ಭ್ರಷ್ಟಾಚಾರ ರಹಿತ ಮಂತ್ರಿ ಖಾತೆ ಏನೇನೋ ಹೇಳಿದ್ರು. ಪಾಪ ಖಾತೆನೇ ಇಲ್ದಂಗೆ ಖ್ಯಾತೆ ತೆಗೆದ್ಬಿಟ್ರು ಕಾಂಗ್ರೆಸ್ ಅವರು. ಅಂದ್ರೆ ನನ್ನ ಪ್ರಕಾರ ಈ ಸರ್ಕಾರ ಟೇಕ್ ಆಫ್ ಆಗಿಲ್ಲ, ಆಗೋದೂ ಇಲ್ಲ. ಇದುವರೆಗೂ ಟೇಕ್ ಆಫ್ ಆಗಿಲ್ಲ ಈ ಸರ್ಕಾರ. ಕೆಲಸ ಮಾಡಕ್ಕೆ ಶುರು ಮಾಡಿಲ್ಲ ಇನ್ನು. ಅದರಲ್ಲಿ ಬರಗಾಲ, ಅದರಲ್ಲಿ ಕಾವೇರಿ ಗಲಾಟೆ, ಟೇಕ್ ಆಫೇ ಆಗಕ್ಕಾಗಿಲ್ಲ.
ಇನ್ನು ಮುಂದೇನೂ ಈ ಸರ್ಕಾರ ಟೇಕ್ ಆಫ್ ಆಗುವಂಥ ಮಂತ್ರಿಮಂಡಲ ಅಲ್ಲ ಇದು.